इस इलाके का एक ही टाइगर है, जब वो आता है छा जाता है। ಬಿಜೆಪಿ ಮುಖಂಡರು ಹಾಗೂ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿರುವ ಸನ್ನಿ ಮಹಾರಾಜ್ ಅವರಿಗೆ 34ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ರಾಯಚೂರು ನಗರದ ವಾರ್ಡ್ ನಂಬರ್ 8ರ ನವರಂಗ್ ದರ್ವಾಜ ಪ್ರದೇಶದ ಬಹುಮಹಡಿ ಕಟ್ಟಡ ಕಟ್ಟಿದ 14 ವರ್ಷಗಳಲ್ಲಿ ಮತ್ತೊಂದು ಕಟ್ಟಡದ ಮೇಲೆ ವಾಲಿರುವುದಕ್ಕೆ ಅವೈಜ್ಞಾನಿಕ ಕಟ್ಟಡ ನಿರ್ಮಿಸಿದ್ದೇ ಕಾರಣ ಎಂದು ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಪರಿಷತ್ತಿನ ಕಲಬುರಗಿ ವಲಯದ ಅಧ್ಯಕ್ಷ ಮುರಳೀಧರ್ ಕರಲಿಗಿಕರ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಟ್ಟಡ ನಿರ್ಮಾಣ ಮಾಡುವ ಸಮಯದಲ್ಲಿ ಮಣ್ಣನ್ನು ಎಸ್ಬಿಸಿ ಪರೀಕ್ಷೆ ಮಾಡದೆ ನುರಿತ ತಜ್ಞ ಸಿವಿಲ್ ಇಂಜಿನಿಯರ್ರಿಂದ ಕಟ್ಟಡ ರಚನೆ ವಿನ್ಯಾಸ ಪಡೆದುಕೊಳ್ಳಲಾರದೆ ಕಟ್ಟಡ ನಿರ್ಮಾಣ ಮಾಡಿರುವುದು ಪರಿಣಾಮ ಬುನಾದಿ ಕುಸಿಯುವುದಕ್ಕೆ ಕಾರಣವಾಗಿದೆ. ಆದ್ದರಿಂದ ಸಾರ್ವಜನಿಕರು ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಸಿವಿಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆ ಹೊಂದಿರುವ ಸಿವಿಲ್ ಇಂಜಿನಿಯರ್ಗೆ ರಸ್ತೆ, ಕಟ್ಟಡ, ಮನೆ ನಿರ್ಮಾಣ ಮುಂತಾದ ಸಿವಿಲ್ ಕಾಮಗಾರಿಗಳನ್ನು ವಹಿಸಬೇಕು ಎಂದು ಮನವಿ ಮಾಡಿದರು. ಮನೆ ಕಟ್ಟಡ ನಿರ್ಮಾಣ ಮಾಡುವವರು ಹಲವು ತಾಂತ್ರಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಸೇಫ್ ಬಿಯರಿಂಗ್ ಕೆಪಾಸಿಟಿ ಪರೀಕ್ಷೆ, ನ್ಯಾಷನಲ್ ಬಿಲ್ಡಿಂಗ್ ಕೋಡ್, ಮಣ್ಣು ಪರೀಕ್ಷಾ ವರದಿ, ಸ್ಥಳೀಯ ಉಪನಿಯಮಗಳ ಪಾಲನೆ, ಸ್ಟ್ರಕ್ಚರಲ್ ಇಂಜಿನಿಯರ್ ಡಿಸೈನ್, ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಪರಿಣಿತ ತಜ್ಞ ಸಿವಿಲ್ ಇಂಜಿನಿಯರ್ ರಿಂದ ಕಟ್ಟಡ ನಿರ್ಮಾಣದ ಸೂಕ್ತ ಮೇಲ್ವಿಚಾರಣೆ, ನಿಗಾ, ಮಾರ್ಗದರ್ಶನ, ಸಲಹೆಗಳನ್ನು ಪಡೆಯಬೇಕೆಂದು ಹೇಳಿದರು. ವಾರ್ಡ್ ನಂಬರ್ 8 ಕಳೆದ ವಾರ ಅದು ಕೊಲಾಪ್ಸ್ ಅಂದರೆ ಟೆಂಟ್ ಆಗಿ ಇನ್ನೊಂದು ಬಿಲ್ಡಿಂಗ್ ಮೇಲೆ ವಾಲಿದ್ದು ನ್ಯೂಸ್ ಎಲ್ಲರಿಗೂ ಗೊತ್ತಿರಬೇಕು. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಸಿವಿಲ್ ಇಂಜಿನಿಯರ್ಗಳು ಇರದೇ ಇರುವಂಥ ಕಟ್ಟಡಗಳು ಇವತ್ತು ನಾಳೆ ಜಾಸ್ತಿ ಆಗ್ತಾ ಇದೆ. ಒಬ್ಬ ವೃತ್ತಿಪರ ಇಂಜಿನಿಯರ್ ಇದ್ದರೆ ಈ ಥರ ಆಗೋ ಬಹಳ ಕಡಿಮೆ. ಈ ಇತ್ತೀಚೆಗೆ ರಾಯಚೂರು ನಗರ ವಾರ್ಡ್ ನಂಬರ್ 8 ದರ್ವಾಜ ಪ್ರದೇಶದ ಮೋತಿ ಬಳಿ ಕೋರ್ಟ್ ತಾರಾ ರಸ್ತೆ 4 ಮಹಡಿಯ ಕಟ್ಟಡವು ಪಕ್ಕದ ವಾಲಿನ ಘಟನೆ ಕುರಿತು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಈ ಯಾಕೆ ವಾಲಿತು ಅನ್ನೋದ್ರ ಇದರ ಬಗ್ಗೆ ನಾವು ನಮಗೆ ನಿಮಗೊಂದು ಸಂಕ್ಷಿಪ್ತವಾಗಿ ಹೇಳ್ತೀವಿ. ಕರ್ನಾಟಕ ಸರ್ಕಾರ ಈ ಒಂದು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಧಿನಿಯಮ ಅಂತ 2024ರಲ್ಲಿ ಇದಕ್ಕಿಂತ ತಮ್ಗೆ ಗೊತ್ತಿರುವುದು ಮೆಡಿಕಲ್ ಕೌನ್ಸಿಲ್ ಇತ್ತು, ನರ್ಸಿಂಗ್ ಕೌನ್ಸಿಲ್ ಇತ್ತು, ಆಮೇಲೆ ವಕೀಲರ ಕೌನ್ಸಿಲ್ ಇತ್ತು. ಕರ್ನಾಟಕದ ಸಿವಿಲ್ ಇಂಜಿನಿಯರ್ಗಳಿಗೆ ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ಅದು ಇದ್ದಿದ್ದಿಲ್ಲ. ಹೀಗಾಗಿ ಭಾರತ ದೇಶದಲ್ಲಿ ಮೊದಲ ಬಾರಿಗೆ 2006ರಲ್ಲಿ ಗುಜರಾತ್ನ ಪ್ರದೇಶದಲ್ಲಿ ಇಂಥ ಒಂದು ಕಟ್ಟಡ ದುರಂತಕ್ಕೆ ಆದಾಗ ಅಲ್ಲಿ ಸರ್ಕಾರ ಮನಗೊಂಡು ಈ ಒಂದು ಕಾಯ್ದೆ ಕಟ್ಟಡ ನಿರ್ಮಾಣವನ್ನು, ಯಾಕಂದರೆ ಕರ್ನಾಟಕ ಒಂದೇ ಅಲ್ಲ ಇಡೀ ಭಾರತದಲ್ಲಿ 24% ಗ್ರೋತ್ ಇದೆ. ನಮ್ಮ ಸಿವಿಲ್ ಇಂಜಿನಿಯರ್ ರಿಯಲ್ ಎಸ್ಟೇಟ್ ಇರ್ಬೋದು, ಸಿವಿಲ್ ಇಂಜಿನಿಯರ್ ಫೀಲ್ಡ್ ಇರ್ಬೋದು, 24% ನಮ್ಮ ಗ್ರೋತ್ ಫೀಲ್ಡ್ ಇದೆ. ಹೀಗಾಗಿ ಗುಜರಾತ್ ಸರ್ಕಾರ 2006ರಲ್ಲಿ ಒಂದು ಕಾನೂನು ಮಾಡಿದ್ರು, ಸಿವಿಲ್ ಇಂಜಿನಿಯರ್ಗೆ ಈ ಥರ ಇರಬೇಕು. ಅದು ನಾವು 30 ವರ್ಷ ಆಯ್ತು ಈ ಫೀಲ್ಡಲ್ಲಿದ್ದು ಸುಮಾರು ಗೆಳೆಯರು ಹೋರಾಟ ಮಾಡಿ ಸರ್ಕಾರದ ಮೇಲೆ ಈ ಥರ ಒಂದು ಕಾನೂನು ಇರಬೇಕು, ಯಾರು ಬೇಕು ಅವರು ಅನ್ಸ್ಕಿಲ್ಡ್ ಎಲ್ಲ ಇಂಜಿನಿಯರ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಅವರಿಗೆ ಒಂದು ಮನವಿ ಮಾಡಿದಾಗ ಅವರು 4 ವಿಭಾಗಗಳಾಗಿ ಅದಕ್ಕೊಂದು ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಸಾರ್ವಜನಿಕ ಸಭೆ ಏರ್ಪಡಿಸಿದಾಗ ಆ ಮನಗೊಂಡು ಆ ಸಾರ್ವಜನಿಕ ಸಭೆಯಲ್ಲಿ ವ್ಯಕ್ತವಾದಂತಹ ಸಮಯದಲ್ಲಿ ಇಲ್ಲ ಇದು ಕಾನೂನು ಈ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕಂತ ಹೇಳಿ ಅದನ್ನು ನಿರ್ಧಾರ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಾಗ 2024ರಲ್ಲಿ ಆ ವರದಿ ಸರ್ಕಾರ ನಮ್ಮ ಫೀಲ್ಡ್ಗೆ ಮಾನ್ಯತೆ ಕೊಟ್ಟು ಈ ಸಿವಿಲ್ ಇಂಜಿನಿಯರ್ ಎಂದು ಕಾಯ್ದೆ ಮಾಡಿದ್ರು. ಆ ಕಾಯ್ದೆಗೆ ಸರ್ಕಾರ ಈ ಕಳೆದ ಒಂದು 3 ತಿಂಗಳಲ್ಲಿ ಆ ಸರ್ಕಾರಕ್ಕೆ ಒಂದು ಬಾಡಿ ಮಾಡಿದ್ರು, ಫಾರ್ಮ್ ಮಾಡಿದ್ರು. ಬಾಡಿ 18 ಜನದ ಒಂದು ಬಾಡಿ ಮಾಡಿ ಆ ಬಾಡಿ ಒಳಗೆ ಅದರಲ್ಲಿ 10 ಜನ. ಈ ಸಂದರ್ಭದಲ್ಲಿ ಹಾವಶೆಟ್ಟಿ ಪಾಟೀಲ್,
ರಮೇಶ್ ಭೋಸ್ಲೆ, ವಿಶ್ವನಾಥ್ ಬೀರಾದಾರ ಸೇರಿದಂತೆ ಇತರರಿದ್ದರು.